ಡ್ಯಾಡಿ ಅದು ಹಾಗಲ್ಲ. ಇಲ್ಲಿ ಕೆಟ್ಟ ಹೆಸರು ಬರೋದು ನನಗಲ್ಲಮ್ಮ, ನಿನ್ನ ಇಲ್ಲಿ ಕರ್ಕೊಂಡ್ ಬಂದ ನಿನ್ನ ದೊಡ್ಡಮ್ಮ. ನೀನ್ ಹೀಗ್ ನಡ್ಕೋತಾ ಇದ್ರು ಸಹಿಸ್ಕೋತಾ ಇರೋ ನಿನ್ನ ದೊಡ್ಡಪ್ಪನ ಮರ್ಯಾದೆ ಹೋಗುತ್ತೆ. ಹೇಳು, ಯಾಕೆ ಹೀಗ್ ಮಾಡ್ದೆ? ಅದು ಹಾಗಲ್ಲ ಡ್ಯಾಡಿ, ಅದು ಹೇಳು. ಹೇಳಕ್ಕಾಗದೆ ಇರೋಷ್ಟು ನಾಚಿಕೆ ಕೆಲಸ ಯಾಕೆ ಮಾಡ್ದೆ? ಯಾಕೆ ಮಾತಾಡ್ತಾ ಇಲ್ಲ? ಹೇಳೋ 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 ಹೇಳೋ. ಡ್ಯಾಡಿ ಲಕ್ಷಣ ಪೈಸೆ ನನ್ ಮಗನ್ ಮೇಲೆ ಯಾಕೆ ಕೈ ಮಾಡ್ತಾ ಇದ್ದೀರಾ? ಏನಣ್ಣ ನೋಡ್ತಾ ಇದ್ಯಾ? ಕೇಳು. ಏನಕ್ಕೆ ಮಾತಾಡಬೇಕು ಅಂತ ಕಿಶೋರ್ ಕೈ ಮಾಡಿದ್ರು ಕೂಡ ಸೀನು ಮೌನವಾಗಿದ್ದಾನೆ ಅಂದ್ರೆ ಸಹಿಸ್ಕೋತಾ ಇದ್ದಾನೆ ಅಂತಲ್ಲಮ್ಮ, ಈ ವಿಷಯದಲ್ಲಿ ಆದ್ಯನ ಬಲಿ ತಗೊಂಡಿದ್ದಾನೆ ಅಂತ. ಸೀನು, ಬಾಯ್ ಬಿಡೋ, ಏನಾಯ್ತು ಅಂತ ಹೇಳು. ಹೇಳೋ. ರಂಗರಾವ್ ಅವರು ಆಟೋಲಿ 5 ಲಕ್ಷ ಇಟ್ಟು ಮರ್ತು ಹೋದ್ರು. ಅದನ್ನ ಯಾರು ತಗೊಂಡ್ರು ಅಂತ ಗೊತ್ತಿಲ್ಲ. ಆದ್ರೆ ನೀವು ಕಟ್ಬೇಕಾಗ್ ಬಂತಾ? ಮತ್ತೆ ಕಿಶೋರ್ ಭಾವನವರು ಏನಕ್ಕೆ ಹೊಡೆದಿದ್ದು? ಆ ಆಟೋ ಓಡಿಸ್ತಾ ಇದ್ದಿದ್ದು ಇವನೇನೆ. ಆಟೋ ಓಡಿಸೋದು ತಪ್ಪೇನಿದೆ ಭಾವನವ್ರೆ? ಅದು ಕೂಡ ಒಂದು ಕೆಲಸ ತಾನೆ. ನನ್ ಮಗನ ಆಟೋ ಡ್ರೈವರ್ ಮಾಡ್ತಾ ಇದ್ದೀರಲ್ಲ, ಅವನೊಂದ್ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನ್ ತಮ್ಮ, ಮನೆಯಲ್ಲಿ ಎಲ್ರಿಗೂ ಹೀಗೆ ಹೇಳಿದ್ಯಾ? I just love him. Please. Sorry, Adya. I waited till today, but his fate is not changed. ಇವನ್ ಬಗ್ಗೆ ನನಗೆ ಗೊತ್ತಿದ್ರು ಕೂಡ ಕಷ್ಟಪಟ್ಟು ಬೆಳ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ಇವನ್ ಕಷ್ಟಪಡ್ತಾ ಇರ್ಬೋದು, ಆದ್ರೆ ನಿನಗೆ ತೊಂದರೆ ಆಗ್ತಾ ಇದೆಯಲ್ಲ. ಇವನ್ನ ನೀನು ಗಂಡ ಅಂತ ಒಪ್ಕೋಬಹುದು, ಆದ್ರೆ ನಾನು ಮಾತ್ರ ಅಳಿಯ ಅಂತ ಒಪ್ಕೊಳ್ಳೋದಿಲ್ಲ. ಅಲ್ಲಿ ನೋಡಿ, ನನ್ ಮಗ ಬಂದ. ಬಾರಪ್ಪ ಅಳಿಯ, ಮಗಳನ್ ಕರ್ಕೊಂಬರ್ದೆ ನೀನ್ ಒಬ್ನೇ ಬರ್ತಿದ್ಯಾ? ಅವಳು ರೆಡಿ ಆಗ್ತಾ ಇದ್ದಾಳೆ ಅತ್ತೆ. ರಾಜಲಕ್ಷ್ಮಿ, ನೀನ್ ನನ್ನನ್ನ ಹೀಗ್ ಸಿಕ್ಕಾಕ್ಸ್ತೀಯ ಅಂತ ನಾನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿನಗ್ ಸರಿಯಾಗಿ ಪಾಠ ಕಲಿಸ್ತೀನಿ. ಅಷ್ಟಕ್ಕೂ ನಾನು ಈ ಸಮಸ್ಯೆಯಿಂದ ಹೇಗ್ ಆಚೆ ಬರೋದು? ಏನು ಪ್ರಶಾಂತ್, ಡೆಕೋರೇಷನ್ ಇಷ್ಟ ಆಯ್ತಾ? ಡಬ್ಬ ತರ ಇದೆ. ಏನಂದೆ? ಚೆನ್ನಾಗಿದೆ, ಚೆನ್ನಾಗಿದೆ, ಸುಂದರವಾಗಿದೆ. ಅಮ್ಮ ಅವರು
ದೇವ್ರಿಗೆ ಅಲಂಕಾರ ಮಾಡಿದ್ದು ನಿಮ್ಮ ಅತ್ತಿಗೆ ಕಣೋ. ಗೊತ್ತಾಯ್ತು ಅಣ್ಣ. ಇಷ್ಟು ಚೆನ್ನಾಗಿ ಅಲಂಕಾರ ಮಾಡೋದು ಬೇರೆ ಇನ್ಯಾರ ಕೈಲಿ ಸಾಧ್ಯ ಹೇಳು? ಎಷ್ಟೇ ಆದ್ರೂ ಅತ್ತಿಗೆ ಮುಖ ಕೂಡ ಲಕ ಲಕ ಅಂತ ಹೊಳಿತಾ ಇದೆ. ಇನ್ನು ಅತ್ತಿಗೆ ಅಲಂಕಾರ ಮಾಡಿದ್ದಾರೆ ಅಂದಮೇಲೆ ಇಡೀ ಮನೆ ಹೇಗೆ ಹೊಳೆಯುತ್ತೆ ಅನ್ನೋದು ನನ್ಗೆ ಅರ್ಥ ಆಗತ್ತೆ ಅಣ್ಣ. ನೋಡಪ್ಪ, ಆಮೇಲೆ ಮಾತಾಡುವಂತೆ. ಮುಹೂರ್ತ ಮೀರೋದ್ರೊಳಗೆ ಹುಡುಗಿನ ಕರ್ಕೊಂಡ್ ಬನ್ನಿ. ಬರ್ತಾಳೆ ಪುರೋಹಿತ್ರೆ, ಒಂದ್ ನಿಮಿಷ. ಪುರೋಹಿತ್ರೆ, ಕೆಟ್ಟ ಮುಹೂರ್ತದ ಜೊತೆಗೇನೆ ಬರ್ತಾಳೆನೋ. ರಾಜಿ, ಏನ್ ಆ ಮಾತುಗಳು? ಅಂದ್ರೆ ಆಮೇಲೆ ಬರೋದು ಕೆಟ್ಟ ಮುಹೂರ್ತನೇ ಅಲ್ವಾ, ಅದಕ್ಕೆ ಹಾಗೆ ಹೇಳ್ದೆ ಅತ್ತೆ. ಅಲ್ವಾ, ಮನೇಲಿ ಹೇಳಿದ್ರೆ ನಿನ್ ಮದ್ವೆನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದ್ರು. ಹೋಗ್ಲಿ ಬಿಡು, ಒಟ್ನಲ್ಲಿ ಒಳ್ಳೇದಾದ್ರೂ ಸಾಕು. ಇಲ್ಲಿವರೆಗೂ ಆಕ್ಟಿಂಗ್ ಚೆನ್ನಾಗೇ ಇತ್ತು. ಆದ್ರೆ ಅಶ್ಮಿತಾ ಬಂದು ಏನ್ ಮಾಡ್ತಾಳೋ ಏನೋ. ತಾಳಿ ಕಟ್ಟು ಅಂದ್ರೆ ನಾನು ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಕಟ್ಟೋದಕ್ಕೆ ನಂದೇನೋ ಅಭ್ಯಂತರ ಇಲ್ಲ. ಆದ್ರೆ ಆಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ಹಿಗ್ಗ ಮುಗ್ಗ ಬೈತಾಳೆ. ನೋಡೋಣ, ಎಲ್ಲ ದೇವ್ರ ಲೀಲೆ. ಅಸ್ಮಿತಾ, ಅಸ್ಮಿತಾ.